ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ದಿನ ನಾನು ನಿಮ್ಮ ಜೊತೆ ಸಿಂಪಲ್ ಆಗಿರೋ ಅಂದರೆ ಬಿಗಿನರ್ಸ್ ಕೂಡ ಮಾಡ್ಬೋದಾಗಿರೋ ಡಿಸೈನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬ್ಲೌಸ್ನ ಉದ್ದ ಬಂದು 13 ಇಂಚಿದೆ. 1 ಇಂಚು ಪ್ಲಸ್ ಮಾಡಿಕೊಂಡು 14 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಈಗ ಶೋಲ್ಡರ್ ಬಂದು 5.5 ಇಂಚು. ಈಗ ಆರ್ಮೋಲ್ ಡೌನ್ ಕೂಡ 5 ಇಂಚು. ಚೆಸ್ಟ್ ಬಂದು 9 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ, ಮತ್ತು 2 ಇಂಚು ಮಾರ್ಜಿನ್ಗೋಸ್ಕರ. ಈಗ ವೆಸ್ಟ್ ಬಂದು 8 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ, ಮತ್ತು 1 ಇಂಚು ಡಾಟ್ಗೆ 2 ಇಂಚು ಮಾರ್ಜಿನ್ಗೋಸ್ಕರ. ಇಲ್ಲಿ ನೆಕ್ ವಿಡ್ತ್ ಬಂದು 2.25 ಇಟ್ಟಿದ್ದೀನಿ. ನೆಕ್ ಡೌನು 5 ಇಂಚು. ನೀವು ಈ ರೀತಿ ಬೇಕಾದ್ರೂ ಮಾರ್ಕ್ ಮಾಡ್ಬೋದು, ಮತ್ತು ಮೇಲ್ಗಡೆ ಶೋಲ್ಡರಿಂದ 9 ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ. ಈಗ ಮಾಮೂಲಿ ಇಲ್ಲಿ 2.25 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮತ್ತು ಈಗ ಸ್ಟ್ರೈಟಾಗಿ ಲೈನ್ ಡ್ರಾ ಮಾಡ್ಕೋಬೇಕು. ಇಲ್ಲಿ ಮೈನ್ ಪೀಸ್ ಕೂಡ ನಾನು ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಮೇನ್ ಪೀಸ್ನ ತೆಗೆದುಬಿಟ್ಟು ಇಲ್ಲಿ ನೆಕ್ ಪ್ಯಾಟರ್ನ್ನ ಡ್ರಾ ಮಾಡ್ಕೋಬೇಕು ನೋಡಿ. ಹೀಗೆ ಸಿಂಪಲ್ ಆಗಿರೋ ನೆಕ್ ಪ್ಯಾಟರ್ನ್ ಇದು. ಈ ರೀತಿಯಾಗಿ ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ ಇದನ್ನು ಕಟ್ ಮಾಡ್ಕೋಬೇಕು. ಈ ರೀತಿಯಾಗಿ ನೆಕ್ ಶೇಪು ನೀಟಾಗಿ ಬರೋ ಹಾಗೆ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಮೇನ್ ಪೀಸ್ ಕೂಡ ರೆಡಿಯಾಗಿದೆ. ಇಲ್ಲಿ ನಾನು ಮೇನ್ ಪೀಸ್ನ ಸೀದಾ ಇಡಬೇಕು. ಈ ರೀತಿಯಾಗಿ ಮೇನ್ ಪೀಸ್ ಸೀದಾ ಇಟ್ಟು ಈ ರೀತಿ ಲೈನಿಂಗ್ ಫ್ಯಾಬ್ರಿಕ್ನ ಅಡ್ಜಸ್ಟ್ ಮಾಡಿ ಹೀಗೆ ಪಿನ್ ಮಾಡ್ಕೊಂಡಿದ್ದೀನಿ ಮೊದಲಿಗೆ. ಈಗ ಇಲ್ಲಿ 1 ಫುಟ್ ಮಾರ್ಜಿನ್ ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ನೀಟಾಗಿ ಫಿನಿಶಿಂಗ್ ಕೊಟ್ಟು ಸ್ಟಿಚ್ ಮಾಡ್ಕೋಬೇಕಾಗತ್ತೆ ನೋಡಿ. ಈ ರೀತಿ ಈಗ ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನೆಲ್ಲ ಕಟ್ ಮಾಡಿ ತೆಗಿತಾ ಇದ್ದೀನಿ. ನೀಟಾಗಿ ಕಟ್ ಮಾಡ್ಕೋಬೇಕು 1 ಫುಟ್ ಮಾರ್ಜಿನ್ ಬಿಟ್ಟು. ಈಗ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ಸ್ ಮಾಡ್ಕೊತಾ ಇದ್ದೀನಿ. ರೌಂಡ್ ತಿರುಗೋ ಕಡೆ ಎಲ್ಲ, ಪಾಯಿಂಟ್ಸ್ ಬಂದಿರೋ ಕಡೆ ಹಾಗೂ ರೌಂಡ್ ತಿರುಗೋ ಕಡೆ ಕೂಡ ಕಟ್ ಮಾಡ್ಕೋಬೇಕು. ಮತ್ತು ಈಗ ಲೈನಿಂಗ್ ಫ್ಯಾಬ್ರಿಕ್ನ ಹಿಂಭಾಗಕ್ಕೆ ಟರ್ನ್ ಮಾಡಿಕೊಂಡು ಈ ರೀತಿಯಾಗಿ ಕಾರ್ನರ್ ಸ್ಟಿಚ್ ಮಾಡಬೇಕು. ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು ಪೂರ್ತಿ ನೆಕ್ ಕೂಡ. ಈಗ ಮೇನ್ ಫ್ಯಾಬ್ರಿಕ್ ಮೇಲೆ ಈ ರೀತಿಯಾಗಿ ನೀಟಾಗಿ ಕೈಯಿಂದ ಫಿನಿಶಿಂಗ್ ಕೊಟ್ಟು ಈಗ ಕಾರ್ನರ್ ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡಿ. ಹೀಗೆ ಇಲ್ಲಿ ಸುಕ್ ಬರದೇ ಇರೋ ಹಾಗೆ ನೀಟಾಗಿ ಫಿನಿಶಿಂಗ್ ಜೊತೆ ಈ ಸ್ಟಿಚ್ ಮಾಡಬೇಕಾಗತ್ತೆ. ಮತ್ತು ಇಲ್ಲಿ 4 ಸೈಡ್ ಕೂಡ ಸ್ಟಿಚ್ ಮಾಡ್ಕೋಬೇಕು. ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಸುತ್ತು 1 ಫುಟ್ ಮಾರ್ಜಿನ್ ಬಿಟ್ಟು ಸ್ಟಿಚ್ ಮಾಡಿಕೊಂಡ್ರೆ ಸಾಕು. ಈಗ ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನೆಲ್ಲ ಕಟ್ ಮಾಡಿ ತೆಗಿಬೇಕು ನೋಡಿ. ಹೀಗೆ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ ಈ ರೀತಿಯಾಗಿ ಫಿನಿಶಿಂಗ್ ಆಗಿದೆ. ಈಗ ಸೆಂಟರ್ಗೆ ಫೋಲ್ಡ್ ಮಾಡಿ ಈ ರೀತಿಯಾಗಿ ಕಟ್ಸ್ ಮಾಡ್ಕೋಬೇಕು. ಮತ್ತು ಇದನ್ನು ಸೆಂಟರ್ಗೆ ಫೋಲ್ಡ್ ಮಾಡಿಕೊಂಡು ಹೀಗೆ ಡಾಟ್ ಹಿಡಿಬೇಕು. 1/2 ಇಂಚಷ್ಟು ಅಗಲ, 4 ಇಂಚಷ್ಟು ಉದ್ದ ಬ್ಯಾಕ್ ಡಾಟು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ಬ್ಯಾಕ್ ಪಟ್ಟಿ ಕೂಡ ಅಟ್ಯಾಚ್ ಮಾಡ್ತಾ ಇದ್ದೀನಿ ನಾನು. ಇದು 1/2 ಇಂಚಷ್ಟು ಮಾರ್ಜಿನ್ ಬಿಟ್ಟು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಟಾಪ್ ಸ್ಟಿಚ್ ಮಾಡಿಕೊಂಡೆ. ಮತ್ತು ಈಗ ನಾನು ಇದನ್ನು 1/4 ಇಂಚಷ್ಟು ಫ್ಯಾಬ್ರಿಕ್ಕು ಫೋಲ್ಡ್ ಮಾಡಿಕೊಂಡು
ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇದನ್ನು ಹಿಂದಕ್ಕೆ ಫ್ಯಾಬ್ರಿಕ್ ಟರ್ನ್ ಮಾಡಿ ಮತ್ತೆ ಸ್ಟಿಚ್ ಮಾಡ್ತಾ ಇದ್ದೀನಿ. ಈಗ ಎಕ್ಸ್ಟ್ರಾ ಇರೋ ಪೀಸ್ನೆಲ್ಲ ಕಟ್ ಮಾಡಿ ತೆಗಿಬೇಕು. ಈಗ ನಾನು ಒಂದು ಡಿಸೈನ್ನ ರೆಡಿ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾವೀಗ ಬ್ಲೌಸ್ನ ಈ ರೀತಿಯಾಗಿ ಅರ್ಧಕ್ಕೆ ಮಡ್ಚ್ಕೋಬೇಕು. ಮತ್ತು ಇಲ್ಲಿ ಈ ರೀತಿಯಾಗಿ ಟೇಪ್ ತಗೊಂಡು ಸೆಂಟರ್ಗೆ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಮಾಡಿ ಮತ್ತು ನಾನಿಲ್ಲಿ 1 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಹೀಗೆ ಶೇಪ್ ಕೊಟ್ಟಿದ್ದೀನಿ, ಸ್ಕ್ವಯರ್ ಶೇಪ್. ಇದು ಅಗಲ ಸಾಕಾಗಿಲ್ಲ ಅಂತ ನಾನು ಇನ್ನೂ 1/2 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ನೋಡಿ ಹೀಗೆ. ಮತ್ತೆ ಇಲ್ಲಿ ಒಳಗಡೆ ಕೂಡ ಈ ರೀತಿಯಾಗಿ ರೌಂಡ್ ಶೇಪ್ ಮಾಡ್ತಾ ಇದ್ದೀನಿ. ಈ ಡಿಸೈನು ಬಿಗಿನರ್ಸ್ ಕೂಡ ಸಿಂಪಲ್ ಆಗಿ ಮಾಡ್ಕೋಬಹುದು. ಈಗ ಇಲ್ಲಿ ನಾನು ಫಸ್ಟು ಲೈನು ಡ್ರಾ ಮಾಡ್ಕೊಂಡಿದ್ದೀನಿ. ಮತ್ತೆ ಈಗ 2ನೇ ಲೈನ್ನ ಡ್ರಾ ಮಾಡ್ತಾ ಇದ್ದೀನಿ. ಒಂದು 1/2 ಇಂಚಷ್ಟು ಗ್ಯಾಪ್ ಕೊಡಬೇಕು ಎರಡಕ್ಕೂ ಮಧ್ಯ. ಮತ್ತು ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಇದರ ಮೇಲೆ ಟ್ಯಾಪ್ ಮಾಡಿದ್ರೆ ಇನ್ನೂ ಒಂದು ಸೈಡ್ ಕೂಡ ಪ್ರಿಂಟ್ ಆಗಿರುತ್ತೆ ಈ ಡಿಸೈನು. ನೋಡಿ ಇಲ್ಲಿ ಈ ರೀತಿ ಕಾಣಿಸ್ತಾ ಇರುತ್ತೆ. ನಾವಿದನ್ನು ಮತ್ತೆ ಡಾರ್ಕ್ ಮಾಡ್ಕೋಬೇಕು ಈ ರೀತಿಯಾಗಿ. ಈ ರೀತಿ ಸಿಂಪಲ್ ಆಗಿರೋ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ನಮ್ಮ ಚಾನಲಲ್ಲಿ ತುಂಬ ಇದ್ದಾವೆ. ನೋಡಿಲ್ಲ ಅಂದರೆ ನಮ್ಮ ಚಾನಲ್ನ ವಿಸಿಟ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇಲ್ಲಿ ನಾನು ಸಣ್ಣದಾಗಿರೋ ಒಂದು ಲೇಸ್ ತೊಗೊಂಡಿದ್ದೀನಿ. ಇದನ್ನು ಒಂದು ಸೈಡ್ ಈ ರೀತಿಯಾಗಿ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಮತ್ತು ಇಲ್ಲಿ ಡಬಲ್ ಸ್ಟಿಚ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಮತ್ತೊಂದು ಸೈಡ್ ಕೂಡ ಲೇಸ್ನ ಅಟ್ಯಾಚ್ ಮಾಡ್ಕೋಬೇಕು. ಇದು ಅರ್ಧಕ್ಕೆ ಮಾತ್ರ ಮಾಡ್ಕೋಬೇಕಾಗತ್ತೆ. ಏನು ಮಾರ್ಕ್ ಮಾಡಿದ್ದೀವಲ್ಲ ಆ ಮಾರ್ಕ್ಗೆ. ನೋಡಿ ಈ ರೀತಿ. ಮತ್ತೆ ಈಗ ಇನ್ನೂ ಒಂದು ಲೇಸ್ ಪೀಸ್ ತೊಗೊಂಡು ಈ ರೀತಿಯಾಗಿ ಮಾರ್ಕ್ ಮಾಡಿರೋ ಪ್ರಕಾರನೇ ಸ್ಟಿಚ್ ಮಾಡ್ತಾ ಹೋಗಬೇಕು. ಇದು ತುಂಬಾ ಸುಂದರವಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೋಡಿ ಈ ರೀತಿ ಕಾರ್ನರಲ್ಲಿ ಸ್ಟಿಚ್ ಮಾಡಬೇಕು. ಮತ್ತೆ ಡಬಲ್ ಸ್ಟಿಚ್ ಮಾಡ್ತಾ ಇದ್ದೀನಿ. ಇದಾದಮೇಲೆ ಮತ್ತೆ ಇಲ್ಲಿ ನಾವು ಡೈಮಂಡ್ ಶೇಪ್ ಇದೆಯಲ್ಲ, ಇದಕ್ಕೆ ಮೊದಲಿಗೆ ಇಲ್ಲಿ ಲೇಸ್ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಹೀಗೆ ಪಾಯಿಂಟ್ ಬರೋ ಕಡೆ ನೀಟಾಗಿ ಒಂದು ಪ್ಲೀಟ್ಸ್ ಕೊಡಬೇಕು. ಮತ್ತೆ ಇಲ್ಲಿ ಕಾರ್ನರಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಡಬಲ್ ಸ್ಟಿಚ್ ಮಾಮೂಲಿಯಾಗಿ ಹಾಕಲೇಬೇಕು. ಇದೇ ರೀತಿ ಮತ್ತೊಂದು ಸೈಡ್ ಕೂಡ ರೆಡಿ ಮಾಡ್ಕೋಬೇಕು. ನೋಡಿ ಹೀಗೆ. ಇದು ಮೊದಲಿಗೆ ನಾವು ಅಟ್ಯಾಚ್ ಮಾಡಿದ್ದೀವಲ್ಲ ಲೇಸು, ಆ ಲೇಸ್ ಹತ್ರ ಬರಬಾರ್ದು. ಸೆಕೆಂಡ್ ಲೈನ್ ಇದೆಯಲ್ಲ ಅಲ್ಲಿಗೆ ಅಟ್ಯಾಚ್ ಮಾಡಬೇಕಾಗತ್ತೆ. ಈಗ ಇಲ್ಲಿ ರೌಂಡ್ ಶೇಪ್ಗೋಸ್ಕರ ಈ ರೀತಿಯಾಗಿ ತಯಾರು ಮಾಡ್ಕೊತಾ ಇದ್ದೀನಿ. ಇದು ತುಂಬ ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ಈ ರೀತಿಯಾಗಿ ಮಾಡಿಕೊಂಡ್ರೆ. ನೋಡಿ ಎಷ್ಟು ನೀಟಾಗಿ ರೌಂಡಾಗಿ ಸ್ಟಿಚ್ ಮಾಡ್ಬೋದು. ಇದನ್ನು ಲೇಸು ನೀಟಾಗಿ ಫಿನಿಶಿಂಗ್ ಬರುತ್ತೆ. ಈಗ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ. ಮತ್ತು ಇನ್ನೊಂದು ಲೇಯರಲ್ಲಿ ಲೇಸ್ನ ಅಟ್ಯಾಚ್ ಮಾಡ್ಕೋಬೇಕು. 1/2 ಇಂಚ್ ಮಾರ್ಜಿನ್ ಬಿಟ್ಟು ಮಾಡಿದ್ವಲ್ಲ ಮಾರ್ಕು, ಅದಕ್ಕೆ ಕರೆಕ್ಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ಇದನ್ನು ಕೂಡ ಫಿನಿಶಿಂಗ್ ಕೊಡಬೇಕು. ಇಲ್ಲಿ ಡೈಮಂಡ್ ಶೇಪ್ ಮಾಡಿರೋದು ಕಡೆ ಇದೇ ರೀತಿ ಪೂರ್ತಿ ಕೂಡ ಮಾಡ್ಕೋಬೇಕು. ನೋಡಿ ಹೀಗೆ. ಇದು ತುಂಬ ಟೈಮು ಹಿಡಿಯೋದಿಲ್ಲ, ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಈಗ ನಾನಿಲ್ಲಿ ಮತ್ತೆ ವೆಸ್ಟ್ ಸೈಡ್ ಕೂಡ ನಾನು ಇದನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ ಲೇಸ್ನ. ಹೀಗೆ ನೀಟಾಗಿ ಫಿನಿಶಿಂಗಿಂದ ರೆಡಿಯಾಗಿದೆ ಇದು. ಈಗ ಎಕ್ಸ್ಟ್ರಾ ಇರೋ ಲೇಸ್ನೆಲ್ಲ ಕಟ್ ಮಾಡಿ ತೆಗಿತಾ ಇದ್ದೀನಿ. ಈ ದಿನದ ಡಿಸೈನ್ ಈ ರೀತಿಯಾಗಿ ತಯಾರಾಗಿದೆ ಫ್ರೆಂಡ್ಸ್. ಈ ನೆಕ್ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಲೈಕ್ ಶೇರ್ ಮಾಡಿ, ಹಾಗೆ ಹೈಪ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.
ಧನ್ಯವಾದ.